ಇನ್ನು ಎ ಮಂಜು ಅವರ ವಿರುದ್ಧವಾಗಿ ಪ್ರೀತಮ್ ಗೌಡ ಅವರು ಮಾತನಾಡಿದ್ದರು ಅನ್ನುವಂಥ ಒಂದು ಆಡಿಯೋ ಇತ್ತು. ಅದರಲ್ಲಿ ಎ ಮಂಜು ಅವರು ಇಲ್ಲೆಲ್ಲ ಬಂದ್ಕೊಂಡ್ಬಿಟ್ಟು ಗೆದ್ದೋಗ್ಬಿಟ್ರೆ ನಾವೇನಿರೋದಕ್ಕೆ ಅವರೆಲ್ಲ ದೊಡ್ಡ ಲೀಡರ್ ಆಗ್ಬಿಡ್ತಾರೆ, ನಾವೆಲ್ಲ ಸೈಡ್ ಲೈನ್ ಆಗ್ಬಿಡ್ತೀವ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗಿದ್ದನ್ನ ನಾವು ನೋಡಿದ್ದೆವು, ಕೇಳಿದ್ವು. ಇದು JDS ಕುತಂತ್ರದಿಂದ ಮಾಡಿರುವಂತ ಆಡಿಯೋ. TV9ಗೆ ಹಾಸನದ ಬಿಜೆಪಿ ಅಭ್ಯರ್ಥಿ ಎ ಮಂಜು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರ ದಿಕ್ಕನ್ನ ತಪ್ಪಿಸೋದಕ್ಕೆ ಕುತಂತ್ರ ರಾಜಕಾರಣ ನಡೀತಾ ಇದೆ. ಪ್ರೀತಮ್ ಗೌಡ ಅವರ ನೇತೃತ್ವದಲ್ಲೇ ಚುನಾವಣೆ ನಡೀತಾ ಇದೆ. ಪ್ರೀತಮ್ ಗೌಡ ಆ ರೀತಿ ಮಾತನಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ TV9ಗೆ ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅದಾಗಿದೆ ಅಂತಕ್ಕಂಥದ್ದು ನೀವು ಟಿವಿಲಿ ನೀವು ಹೇಳ್ತಾ ಇರೋದು ನಾನು ಕೇಳ್ತಾ ಇರ್ತಕ್ಕಂಥದ್ದು. ಬಹುಶಃ ಅದನ್ನ ಸುಮ್ಮನೆ ಯಾಕೆ ಆಡಿಯೋ ಮಾಡಿದ್ರಿ ಅಂತ ಯಾಕೆ ಮಾಡಿರಬಾರ್ದು? ನೀವು ಈಗ JDSನವರೇ ಇದನ್ನು ಕುತಂತ್ರ ಮಾಡಿಸಿರ್ಬೋದಲ್ಲ. ಬಹುಶಃ ಇದು ನನಗನ್ನಿಸ್ತದೆ ಆ ರೀತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಈಗೇನಾದ್ರು ಮಾತಾಡಿದ್ರೆ ಇವನ್ನೆಲ್ಲ ಮಾಡಿದ್ರೆ ಪ್ರೀತಮ್ ಗೌಡ ನೇತೃತ್ವದಲ್ಲೇ ಚುನಾವಣೆ ನಡೀತಾ ಇದೆಯಲ್ಲ, ಇದು ಸುಳ್ಳು ಮಾಡ್ತಾ ಇದ್ದಾರೆ. JDS ಅವರು ಇದು ಲಾಭ ತಗೊಳ್ಳೋದಕ್ಕೆ ನಮ್ಮ ಪಕ್ಷದವರ ಕಾರ್ಯಕರ್ತನ ದಿಕ್ತಪ್ಸಾಗಿ ಮಾಡಿರ್ತಕ್ಕಂಥ ಕೆಲಸ. ಯಾವುದೇ ಕಾರಣದಿಂದಲೂ ಆ ರೀತಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇದೇನಿದ್ರು ಕುತಂತ್ರ ಮಾಡಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.